ಇನ್ನು ಬಂಧನಕ್ಕೊಳಗಾಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದು ಪ್ರಕರಣದ ತನಿಖಾಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆ. ಆದರೆ ಎಸ್ಐಟಿಯ ಯಾವ ಪ್ರಶ್ನೆಗೂ ಸೂಕ್ತ ಉತ್ತರವನ್ನ ನೀಡ್ತಾ ಇಲ್ಲ ಪ್ರಜ್ವಲ್. ಎಲ್ಲಾ ಪ್ರಶ್ನೆಗೂ ತನ್ನದೇ ಶೈಲಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಪ್ರಜ್ವಲ್. ನನ್ನ ವಿರುದ್ಧ ಯಾರೋ ಆಗದೇ ಇರೋರು ಮಾಡಿದ್ದಾರೆ, ಈ ಪ್ರಕರಣದಲ್ಲಿ ನನ್ನದು ಏನೂ ತಪ್ಪಿಲ್ಲ ಅಂತಲೇ ಹೇಳ್ತಿದ್ದಾರೆ ಪ್ರಜ್ವಲ್. ರಾಜಕೀಯವಾಗಿ ನನ್ನನ್ನು ಮುಗಿಸಲು ಪ್ಲಾನ್ ಮಾಡಿದ್ದಾರೆ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತಿದ್ದಾರೆ ಪ್ರಜ್ವಲ್ ರೇವಣ್ಣ. ಯಾರನ್ನೂ ಮಾತನಾಡಿಸದೆ ಮೌನವಾಗಿ ಇದ್ದಾರೆ. ಇನ್ನು ಪ್ರಮುಖವಾಗಿ ಎಸ್ಐಟಿಗೆ ವಿಡಿಯೋ ರೆಕಾರ್ಡ್ ಆದಂತಹ ಮೂಲ ಮೊಬೈಲ್ ಬಗ್ಗೆ ಮಾಹಿತಿ ಬೇಕಾಗಿದೆ. ಹಾಗಾಗಿ ಮೊಬೈಲ್ ಬಗ್ಗೆ ಬಾಯಿ ಬಿಡಿಸೋದಕ್ಕೆ ಎಸ್ಐಟಿ ಪ್ರಯತ್ನಿಸ್ತಾ ಇದೆ. ಮದರ್ ಡಿವೈಸ್ ಬಗ್ಗೆ ಬಾಯಿ ಬಿಡಿಸೋದಕ್ಕೆ ಎಸ್ಐಟಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದು ವಿಡಿಯೋ ರೆಕಾರ್ಡ್ ಆಗಿರುವಂತಹ ಮೊಬೈಲ್ ಏನಿದೆ ಆ ಮೊಬೈಲ್ ಬಗ್ಗೆ ವಿಚಾರಣೆ ಮಾಡ್ತಾ ಇದೆ. ನನ್ನ ಬಳಿ ಇದ್ದ ಮೊಬೈಲ್ ಅನ್ನ ಏರ್ಪೋರ್ಟ್ ನಲ್ಲೇ ಕೊಟ್ಟೆ, ನೀವು ಯಾವ ಮೊಬೈಲ್ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅಂತ ಪ್ರಜ್ವಲ್ ರೇವಣ್ಣ ಪ್ರಶ್ನೆ ಮಾಡಿದ. ನನ್ನ ಹಳೆಯ ಮೊಬೈಲ್ ಕಳೆದು ಹೋಗಿದೆ ಅಂತಲೇ ಪ್ರಜ್ವಲ್ ಉತ್ತರಿಸ್ತಾ ಇದ್ದಾರೆ. ಯಾವ ವಿಡಿಯೋಗಳು ನನ್ನ ಹತ್ರ ಇಲ್ಲ ಅಂತಿದ್ದಾರೆ ಪ್ರಜ್ವಲ್. ಜೊತೆಗೆ ಈಗಿರುವ ಪ್ರಜ್ವಲ್ ಮೊಬೈಲ್ನಲ್ಲಿ ಯಾವುದೇ ವಿಡಿಯೋ ಆಗಲಿ ಮೆಸೇಜ್ ಆಗಲಿ ಇಲ್ಲ. ಸದ್ಯ ಡಿಜಿಟಲ್ ಎವಿಡೆನ್ಸ್ ಕಲೆ ಹಾಕುವುದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಎಸ್ಐಟಿ ನಡೆಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದೆ ಎಸ್ಐಟಿ. ಆದ್ರೆ ವಿಚಾರಣೆ ವೇಳೆ ಏನು ಮಾಹಿತಿಗಳು ಹೊರ ಬರ್ತಾ ಇಲ್ವಾ, ಸಹಕರಿಸ್ತಾ ಇಲ್ವಾ ಪ್ರಜ್ವಲ್? ಏನಾಗ್ತಾ ಇದೆಯಂತೆ? ಖಂಡಿತ ಪ್ರತಿಮಾ, ಹಾಸನದ ಸಂಸದ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ಐಟಿ ತಂಡ 6 ದಿನ ಕಸ್ಟಡಿಗೆ ಪಡೆದಿರ್ತಕ್ಕಂಥದ್ದು. ಇವತ್ತು 2 ದಿನ ಕಳೆದು 3ನೇ ದಿನ ಕಳೀತಾ ಇರ್ತಕ್ಕಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಸಿಐಡಿಯ ಕಚೇರಿಯಲ್ಲಿರ್ತಕ್ಕಂಥ ಎಸ್ಐಟಿ ಕಸ್ಟಡಿಯಲ್ಲಿದ್ರೂ ಸಹ ಸರಿಯಾದ ರೀತಿಯಲ್ಲಿ ತನಿಖೆಗಾಗಿರ್ಬೋದು, ವಿಚಾರಣೆಗಾಗಿರ್ಬೋದು, ಪ್ರಕರಣಕ್ಕೆ ಸಂಬಂಧಿಸಪಟ್ಟಂತೆ ವಿಚಾರಣೆ ನಡೆಸೋ ಸಂದರ್ಭದಲ್ಲಾದರೂ ಸಹ ಸರಿಯಾದ ರೀತಿಯಲ್ಲಿ ಉತ್ತರ ನೀಡ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಿದೆ. ಮುಖ್ಯವಾಗಿ ಅತ್ಯಾಚಾರ ಆರೋಪ ಬಂದ ಸಂದರ್ಭದಲ್ಲಿ ಕೆಲವು ಸ್ಪರ್ಮ್ಗಳು ಮಾಜಾರ್ ಪ್ರಕ್ರಿಯೆ ನಡೆಸಬೇಕಾಗುತ್ತೆ. ಮತ್ತೆ ವಿಡಿಯೋ ಮಾಡಿದರೆ ಪ್ರಜ್ವಲ್ ರೇವಣ್ಣ ತಮ್ಮ ಮೊಬೈಲ್ ನಲ್ಲೇ ಸಹ ವಿಡಿಯೋ ಮಾಡಿದ್ದಾರೆ ಅನ್ನೋ ಆರೋಪ ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ವಿಡಿಯೋದ ಯಾವ ಮೊಬೈಲ್ ನಲ್ಲಿ ಶೂಟ್ ಮಾಡಿದ್ರು, ಯಾವ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಸಹ ಈಗ ಮೊಬೈಲ್ ಏನಿದೆ ಮೇನ್ ಮೊಬೈಲ್ ಮದರ್ ಡಿವೈಸ್ ಅನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿ ತಂಡ ಮುಂದಾಗಿರ್ತಕ್ಕಂಥದ್ದು. ಈ ನಡುವೆ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ನಡೆಸಿದ್ರೆ ನನಗೆ ಮೊಬೈಲ್ ಯಾವುದು ಗೊತ್ತಿಲ್ಲ, ನನಗೆ ನನ್ನ ಮೊಬೈಲ್ ಕಳೆದೋಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾನು ಏರ್ಪೋರ್ಟ್ಗೆ ಬಂದ ಸಂದರ್ಭದಲ್ಲೇ ಸಹ ನಿಮ್ಗೊಂದು ಮೊಬೈಲ್ ಅನ್ನ ಕೊಟ್ಟಿದ್ದೀನಿ, ಅದು ಬಿಟ್ರೆ ನನ್ನ ಬಳಿ ಯಾವುದೇ ಮೊಬೈಲ್ ಇಲ್ಲ, ನನ್ನ ಮೊಬೈಲು 7 ತಿಂಗಳ ಹಿಂದೆ ಸಹ ಕಳೆದೋಗಿತ್ತು ಅನ್ನೋ ಮಾತುಗಳನ್ನ ಎಸ್ಐಟಿ ಮುಂದೆ ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಹೇಳಿರ್ತಕ್ಕಂಥದ್ದು. ಆದ್ರೆ ಈ ಬಗ್ಗೆ ಸಹ ಸ್ಪಷ್ಟನೆ ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ಮುಂದಾಗಿದೆ. ಈ ನಡುವೆ ಹೊಳೆನರಸೀಪುರ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಿರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಏನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರ ಮೊಬೈಲ್ ಕಳೆದೋಗಿರೋ ಬಗ್ಗೆ ಅನ್ನೋದ್ರ ಬಗ್ಗೆ ಸಹ ಎಸ್ಐಟಿ ತಂಡ ಮಾಹಿತಿಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಹೊಳೆನರಸೀಪುರದ ಪೊಲೀಸರನ್ನ ಎಸ್ಐಟಿ ತಂಡ ಕಾಂಟ್ಯಾಕ್ಟ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ 7 ತಿಂಗಳ ಹಿಂದೆ ಮೊಬೈಲ್ ಕಳೆದೋಗಿತ್ತು ಅನ್ನೋ ಮಾಹಿತಿಯನ್ನ ಹೊಳೆನರಸೀಪುರ ಪೊಲೀಸರು ಹೇಳಿರ್ತಕ್ಕಂಥದ್ದು. ಅಲ್ಲದೆ ಪ್ರಜ್ವಲ್ ರೇವಣ್ಣ ದೂರಿನ ಹಿನ್ನೆಲೆಯಲ್ಲಿ ಒಂದು NCR ಪ್ರಕರಣ ಕೂಡ ದಾಖಲಿಸಿದ್ದು ಅನ್ನೋ ಮಾಹಿತಿಯನ್ನ ಹೊಳೆನರಸೀಪುರ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಲ್ಲಾ ಆಂಗಲ್ ನಲ್ಲೂ ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥ ಎಸ್ಐಟಿ ಆ ಮೊಬೈಲ್ ಎಲ್ಲಿತ್ತು, ಇಷ್ಟು ದಿನ ಎಲ್ಲೋಗಿದ್ರಿ, ಯಾರಿಗೆ ಮೊಬೈಲ್ ಕೊಟ್ಟಿದ್ದೀರಾ, ಮೊಬೈಲ್ ಎಲ್ಲಾದ್ರೂ ಬಿಸಾಕಿದ್ದೀರಾ, ಮೊಬೈಲ್ ಎವಿಡೆನ್ಸ್ ನಾಶ ಮಾಡಿದ್ದೀರಾ ಅನ್ನೋ ಆರೋಪ ಸಹ ಪ್ರಜ್ವಲ್ ರೇವಣ್ಣ ಮೇಲೆ ಇರ್ತಕ್ಕಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಸಾಕ್ಷಿ ನಾಶ ಪ್ರಕರಣ ಕೂಡ ಆಡ್ ಆಗೋ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.